ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಬಂದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಹಬ್ಬದ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಹಾಗಾಗಿ ನಾನು ಮೈಸೂರಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ ಜೊತೆ. ಗೈಸ್, ಇವಾಗ ನಾನು ಬಂದಿರೋದು ಝುಡಿಯೋಗೆ ಬಂದಿದ್ದೀನಿ. ಸಂಜಿತಾ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ನೋಡಬೇಕು ಅವಳು ಎಷ್ಟು ಗಂಟೆಗೆ ಬರ್ತಾಳೆ ಅಂತ. ಅಷ್ಟರಲ್ಲಿ ನಾನು ಒಂದಷ್ಟು ಕ್ಲಾತ್ಸ್ನ ನೋಡ್ತಾ ಇರ್ತೀನಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಹೋಗೋಣ. ಎಕ್ಸ್ಪೆಕ್ಟೇಷನ್ ಏನೇನೋ ಇತ್ತು ಝುಡಿಯೋದಲ್ಲಿ, ಬಟ್ ಕಲೆಕ್ಷನ್ಸೇ ಇರಲಿಲ್ಲ. ಆ್ಯಂಡ್ ಇದ್ರೂ ಕೂಡ ಅದು ಸ್ವಲ್ಪ ಮಾಡ್ರನೈಸ್ ಆಗಿತ್ತು, ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. ಸೊ ಅಲ್ಲೇ ಬ್ಯೂಟಿ ಪ್ರಾಡಕ್ಟ್ ಇತ್ತು, ಹಾಗಾಗಿ ಒಂದೆರಡು ಲಿಪ್ಸ್ಟಿಕ್ಕು ಮತ್ತು ಐಲೈನರ್ನ ತಗೊಂಡು ನಾನು ಶಾಪಿಂಗ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸಂಜಿತಾ ಮೇಡಮ್ ಲೇಟಾಗಿ ಬಂದರು. ಸೊ ಶಾಪಿಂಗ್ ಮಾಡೋಕ್ಕೆ ಅಂತ ನನಗೇನೂ ಇರಲಿಲ್ಲ. ಅವಳು ಆಲ್ರೆಡಿ ಕೆಳಗಡೆ ಶಾಪಿಂಗ್ ಮಾಡ್ಕೊಂಡು ಬಂದಿಲ್ಲ ಅವ್ರ ಮಕ್ಳಿಗೆ. ನನಗೇನು ಯೂಸ್ ಆಗಲಿಲ್ಲ ಅದು ನನಗೆ. ಸೊ ವರ್ತ್ ಅನ್ನಿಸ್ಲಿಲ್ಲ. ಇವಾಗ ಶಾಪಿಂಗ್ ಮುಗೀತು. ಏನಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಇರೋದ್ರಲ್ಲ ಒಂದಷ್ಟು ತೊಗೊಂಡ್ವಿ. ಸೊ ಸಂಜಿತಾನೇ ಜಾಸ್ತಿ ತಗೊಂಡ್ಲು. ಬನ್ನಿ. ಸೊ ಈಗ ನೆಕ್ಸ್ಟ್ ಒಂದು ಆಟೋ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಈಗ ಇನ್ನೊಂದು ಆಟೋಗೆ ಹೋಗ್ತಿದ್ವಿ. ಆ ಅಂಕಲು ಏನೇನೋ ಹೇಳ್ಬಿಟ್ರು, ಪಾಪ ಇವಾಗ ದುಡ್ಡು ಜಾಸ್ತಿ ಕೇಳ್ಬಿಟ್ರು ಅಂತ ಅಂದ್ಬಿಟ್ಟು ರ್ಯಾಪಿಡೋಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ನಾವು ಸಿಟಿಗೆ ಬಂದರೆ ಜಾಸ್ತಿ ಥರ ರ್ಯಾಪಿಡೋನೇ ಪ್ರಿಫರ್ ಮಾಡೋದು. ಕಮ್ಮಿ ಪ್ರೈಸ್ ಇರುತ್ತೆ, ಪೆಟ್ಟೆಗೆ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಇವ್ರ ಮನೆಗೆ ಹೋಗಿ ಅದೇ ನೆಕ್ಸ್ಟ್ ಏನು ಮಾಡ್ತೀವಿ ನೋಡೋಣ. ಏನು ಸ್ಪೆಷಲ್ ಮಾಡಿದ್ದೀರಾ? ಏನು ಸ್ಪೆಷಲ್ ನೋಡಿ, ಏನು ಮಾಡೇ ಇಲ್ವಂತಿತ್ತು. ಪಾಪಿ ಫ್ರೆಂಡ್. ನಿಮ್ಮ ಫ್ರೆಂಡ್ಸು ಈಗಿನ ಕಮೆಂಟ್ ಮಾಡಿ, ಫ್ರೆಂಡ್ಗೆ ಟ್ಯಾಗ್ ಮಾಡಿ ಅಂತ. ಇವಾಗ ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ಚೋಟು ಕೂಡ ಬಂದ. ಸೊ ಇವಾಗ ನಾವು ಮೀನಾ ಬಜಾರ್ಗೆ ಹೋಗ್ತಾ ಇದ್ದೀವಿ. ಒಂದಷ್ಟು ಮೆಟೀರಿಯಲ್ನ ತಗೋಬೇಕು. ನನಗೆ ಹೆಲ್ಮೆಟ್ ಇಲ್ಲ, ಅವಳಿಗೈತೆ. ಪೊಲೀಸವ್ರು ಇಟ್ಕೊಂಡ್ರೆ ಒಳ್ಳೆಯಣ್ಣ. ಸೊ ಬನ್ನಿ ಈಗ ಮೀನಾ ಬಜಾರ್ಗೆ ಹೋಗಿ ಏನೇನು ಶಾಪ್ ಮಾಡ್ತೀವಿ ಅಂತ ನೋಡೋಣ. ಟೈಮ್ ಬಂದು ಅಲ್ಲೇ 1 o'clock ಆಗಿದೆ. ದೆನ್ ಅವ್ರ ಮನೆಯಿಂದ ನಾವು ಬೈಕಲ್ಲೇ ಹೋದ್ವಿ. ಬಟ್ ನನಗೆ ಭಯ ಆಗ್ತಿತ್ತು. ಅವಳ ಜೊತೆ ಫಸ್ಟ್ ಟೈಮ್ ಕುತ್ಕೋತಾ ಇರೋದು ನಾನು ಅದು ಸಿಟೀಲಿ. ಪರವಾಗಿಲ್ಲ, ಚೆನ್ನಾಗೇ ಓಡಿಸಿದ್ಲು. ಸ್ವಲ್ಪ ಭಯ ಆಯಿತು, ಆಮೇಲೆ ಆರಾಮ್ ಅನಿಸ್ತು. ಅಲ್ಲಿಂದ ಬಂದು ನಾವು ಇಲ್ಲಿ ಮೀನಾ ಬಜಾರ್ಗೆ ಹೋದ್ವಿ. ಸ್ವಲ್ಪ ಕ್ಲಾತ್ ಮೆಟೀರಿಯಲ್ ತೊಗೋಬೇಕಿತ್ತು ಅಂತ ಹೇಳಿ, ಒಂದಷ್ಟು ಕುಂದನ್ಸ್ ಎಲ್ಲ ತೊಗೊಬೇಕಿತ್ತು ಅಂತ. ಸೊ ಅಲ್ಲಿವರೆಗೆ ಬೈಕಲ್ಲೇ ಹೋಗಿದ್ರಿಂದ ಈಸಿ ಆಯಿತು. ಅಲ್ಲೆಲ್ಲ ಬೇಗನೆ ಶಾಪಿಂಗ್ ಮಾಡ್ಕೊಂಡು ಗೈಸ್ ಇವಾಗ ಮೀನಾ ಬಜಾರಿಗೆ ಬಂದಿದ್ದೀವಿ. ಅಲ್ಲಿ ಒಂದಷ್ಟು ಕ್ಲಾತ್ ಶಾಪ್ ಮಾಡಬೇಕು ಅಂತ. ಸೊ ಒಂದು ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸಂಜಿತಾ. ನೋಡಬೇಕು ಅದು ಯಾವ ಶಾಪು ಏನು ಅಂತ ಹೇಳಿ. ಸೊ ಬನ್ನಿ, ಇಷ್ಟ ಆದರೆ ನಿಮಗೂ ಕೂಡ ಶೇರ್ ಮಾಡ್ತೇನೆ. ಪರವಾಗಿಲ್ಲ, ಬಿಸಿಲಿರೋದ್ರಿಂದ ಒಳ್ಳೇದಾಯಿತು. ಬಟ್ ಒಂದು ಬೇಜಾರು ಏನಂದರೆ ನಮ್ಮ ಪಾಪನ ಕರ್ಕೊಂಡು ಬಂದಿಲ್ಲ ಅನ್ನೋದೊಂದೇ ಬೇಜಾರು. ಸೊ ಬನ್ನಿ. ಅಷ್ಟರಲ್ಲಾಗಲೇ ಲಂಚ್ ಅವರ್ ಆಗಿತ್ತು ಅಂತ ಹೇಳಿ ಅಲ್ಲಿಂದ ನಾವು ಡೈರೆಕ್ಟ್ ಇಲ್ಲಿ ಗುರು ಹೋಟ್ಲಿಗೆ ಬಂದು ಊಟ ಮುಗಿಸ್ಕೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಬೇರೆ ಹೋಟೆಲ್ನ ಸರ್ಚ್ ಮಾಡಿದ್ವಿ, ಬಟ್ ನಂಗೆ ಸಿಕ್ಕಲಿಲ್ಲ. ಆಪ್ಷನ್ ಇದ್ದಿದೆ ಇದೊಂದು ಅಂತ ಹೇಳಿ ಬೇಗನೆ ಬಂದ್ವಿ. ಇನ್ನು ಅಲ್ಲಿಂದ ಅವಳು ಕೂಡ ಮನೆಗೆ ಹೋದ್ಲು. ನನಗೂ ಕೂಡ ಆಟೋ ಮಾಡ್ಕೊಂಡು ನಾನೀಗ ಗಾಂಧಿ ಸ್ಕ್ವೇರ್ಗೆ ಹೋಗ್ತಾಯಿದ್ದೆ. ಸ್ವಲ್ಪ ಸೀರೆಗಳು ಶಾಪಿಂಗ್ ಇತ್ತು ಅಂತ ಹೇಳಿ. ಸೊ ಊಟ ಎಲ್ಲ ಸಕ್ಕತ್ತಾಗಿದ್ದರಿಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋದ್ವಿ. ಈಗ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೋಗಿ ಒಂದಷ್ಟು ಸೀರೆಗಳನ್ನ ತೊಗೊಬೇಕು. ಇವಾಗ ಸೀರೆ ತೊಗೊಂಡಾದ ತಕ್ಷಣ ಅಲ್ಲಿ ಸುದಿ ಬರ್ತಾರೆ. ಅದಾದಮೇಲೆ ನೋಡಬೇಕು ಏನು ಪ್ಲ್ಯಾನ್ ಅಂತ. ತುಂಬ ರಶ್ ಇದೆ. ಸೊ ನೋಡೋಣ. ಆಲ್ಮೋಸ್ಟ್ ಈಗ ಬಟ್ಟೆಗಳು ಎಲ್ಲನೂ ತೊಗೊಂಡಾಯಿತು. ಬಟ್ ಇವತ್ತು ನನಗನ್ಸಿರೋ ಪ್ರಕಾರ ಒಬ್ಬಳೇ ಅಂತ ಶಾಪಿಂಗ್ ಹೋಗಿ ಬರಬಾರ್ದಪ್ಪ. ಫುಲ್ಲು ರಿಸ್ಕು. ಇಲ್ಲಿ ನೋಡಿ, ಫುಲ್ಲು ಇದು. ಪಾಪ ನನ್ನ ಮಗಳನ್ನ ಕರ್ಕೊಂಡು ಬರದೇ ಇದ್ದಿದ್ದೆ ನನಗೆ ಒಳ್ಳೇದಾಯಿತು. ಸುದಿ ಆಲ್ಮೋಸ್ಟ್ ಅಲ್ಲಿ ಬಂದು ನಿಂತಿದ್ದಾರೆ. ಈಗ ಅಲ್ಲಿ ಫುಲ್ಲು ಟಾಪ್ ಹೋಗ್ಬೇಕಂತ. ಇವಾಗ ನಾನೀಗ ಪ್ರೆಸೆಂಟು ಅರಸೂರು ರೋಡಲ್ಲಿದ್ದೀನಿ. ನೋಡ್ಬೇಕು ಇವಾಗ. ನನಗಂತೂ ಸಖತ್ತು ಸುಸ್ತಾಗ್ತೈತೆ. ಫಸ್ಟು ಹೋಗಿ ಒಂದು 5 minutes ರೆಸ್ಟ್ ತೊಗೊಬೇಕು, ಏನಾದರೂ ಆಗಲಿ. ಯಾಕೆಂದರೆ ಲಗೇಜು ನಡೆಯೋದು ಯಪ್ಪ ಸಖತ್ತೈತೆ. ಇನ್ನೂ ಅಷ್ಟು ದೂರ ಹೋಗ್ಬೇಕು. ಇನ್ನೂ 1 kilometer ಅಷ್ಟು ಹೋಗಬೇಕು ನಾನು. ನೋಡೋಣ. ಇಲ್ಲೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಪಾರ್ಕಿಂಗ್ ಸಿಗೋಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನೋಡೋಣ ಬನ್ನಿ ಸುದಿಯಲ್ಲಿ ಬರ್ತಾ ಇದ್ದಾರೆ ಅಂತ. ನಾನಷ್ಟು ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸುದಿ ಆಲ್ರೆಡಿ ಮೈಸೂರು ರೀಚ್ ಆಗಿದ್ರು. ಸೊ ಅವ್ರ ಕೈಲಿ ಲಗೇಜ್ ಕೊಟ್ಟು ಅದಾದಮೇಲೆ ನನಗೆ ಸ್ವಲ್ಪ ತಲೆನೋಯ್ತೈತೆ ಅಂತ ಹೇಳಿ ಸ್ವಲ್ಪ ಟೀ ಕುಟ್ಕೊಂಡು ನಾವು ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಸಲಿ ಶಾಪಿಂಗಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಸೊ ನೋಡೋಣ ಬನ್ನಿ ಒಳಗಡೆ ಇನ್ನೆಷ್ಟು ಕ್ರೌಡ್ ಇದೆ ಅಂತ. ಸೊ ಇವತ್ತಿನ ರೇಟ್ ಹೆಂಗಿರುತ್ತೆ ಅದಂತ ಗೊತ್ತಿಲ್ಲ. ಸೊ ನೋಡೋಣ. ನಿಜ, ಈ ಹೂವಿನ ಮಾರ್ಕೆಟ್ಗೆ ಹಬ್ಬಗಳ ಸೀಸನಲ್ಲಿ ಹೋಗ್ಬಿಟ್ರೆ ಅಂತೂ ತುಂಬ ತಲೆನೋವು ಬಂದುಬಿಡುತ್ತೆ. ಫೈನಲಿ ಒಂದಷ್ಟು ಶಾಪಿಂಗ್ ಮುಗಿದಿದೆ. ಸೊ ಇನ್ನು ಫ್ರೂಟ್ಸ್ ಒಂದು ತಗೊಂಡು ರೇಷನ್ ತಗೊಂಡ್ರೆ ಮುಗೀತು.
ಹಬ್ಬಕ್ಕೆ ಜಾಸ್ತಿ ಖರ್ಚಾಗೋದೇ ಫ್ಲವರ್ಸು, ಅದು ಮೇನ್ ಥಿಂಗು. ಅದನ್ನು ತಗೊಂಡಾಯಿತು. ಸೊ ಈಗ ಬನ್ನಿ ನೋಡೋಣ ಮುಂದೆ. ಬರೀ ನನಗೆ ಇದು ಅರಿಶಿನ ಕುಂಕುಮ ಜೊತೆ ಬ್ಲೌಸ್ ಪೀಸ್ ಕೊಡಬೇಕು ಅಂತ ಹೇಳಿ ಒಂದಷ್ಟು ಬ್ಲೌಸ್ ಪೀಸ್ ಕೂಡ ತಗೊಂಡೆ. ಸೊ ಬಹುಶಃ ಇದೆ ಫಸ್ಟ್ ಅನ್ಸುತ್ತೆ ನಾವು ಶಾಪಿಂಗ್ನ ಬೇಗ ಮಾಡಿದ್ದು. ತುಂಬ ಖುಷಿ ಆಯ್ತೈತೆ ಬೇಗ ಮಾಡಿದ್ದಕ್ಕೆ. ಇವಾಗ ರಕ್ಷಾಬಂಧನ ಹತ್ರ ಬರ್ತಾ ಇರೋದ್ರಿಂದ ಒಂದಷ್ಟು ರಾಖಿಗಳನ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ರಾಖಿ ಅಂಗಡಿಗೆ ಹೋಗಿ ರಾಖಿಗಳನ್ನ ತೊಗೊಳ್ಳೋಣ. ಟ್ರಾಫಿಕ್ ಅಂತೂ ಹೆವಿ ಇದೆ, ಸಾಕಪ್ಪ ಅನ್ಸ್ಬಿಡುತ್ತೆ. ಮಾತ್ರ ಈ ಶಾಪಿಂಗು ಬೇಡ ಏನು ಬೇಡ ಅಂತ ಅನ್ಸ್ಬಿಡುತ್ತೆ, ಬಟ್ ಹಬ್ಬಕ್ಕೆ ಮಾಡಲೇಬೇಕು. ಸೊ ಗೈಸ್ ಇವಾಗ ಜಸ್ವಿಗೆ ವಾಚ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಕೇಳ್ತಾ ಇದ್ಲು ವಾಚ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ ವಾಚ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ವಾಚ್. ನಾವು ಜಶ್ವಿ ಇದ್ದಾಗ ವಾಚೇ ಹಾಕೋದಿರಲಿಲ್ಲ. ಅದರಲ್ಲೂ ಇನ್ ಕೇಸ್ ಹಾಕೊಂಡ್ರು ಏನೋ 10 ರೂಪಾಯಿ ಅಥವಾ 50 ರೂಪಾಯಿ ಹಂಗೆ ಹಾಕೋತಿದ್ವಿ. ನೋಡಿ ಇವ್ರು ನಮ್ಮ ಜಶ್ವಿ ಅವ್ರ ಲಕ್ಕು ಟೈಟಾನ್ ವಾಚ್ ತೊಗೊಂಡ್ರು ಅವ್ರ ಪಪ್ಪ. ಸೊ ಫೈನಲಿ ಸೆಲೆಕ್ಟ್ ಮಾಡಿದ್ವಿ. ನಾವು ಡಿಜಿಟಲ್ ವಾಚ್ ತೊಗೊಂಡ್ವಿ. ಅವಳಿಗೆ ನಂಬರ್ಸ್ ಆದ್ರೂ ಗೊತ್ತಾದರೆ ಟೈಮ್ ಹೇಳೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಈ ವಾಚ್ನ ತೊಗೊಂಡ್ವಿ. ಸೊ ಅವಳ ರಿಯಾಕ್ಷನ್ ನೋಡಬೇಕು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಬೇರೆ ಬೇರೆ ಥರ ಎಲ್ಲ ಇತ್ತು, ಬಟ್ ಅದು ನಂಬರ್ಸಲ್ಲಿ ಇದ್ದಿದ್ದರಿಂದ ಅವಳಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಾವು ಈ ರೀತಿ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ವಾಚ್. ಮಾತ್ರ ಪ್ರೈಸ್ ಸ್ವಲ್ಪ ಹೈ ಆಯಿತು. ಅವಳದು ರಿಯಾಕ್ಷನ್ ನೋಡಬೇಕು ನಾವು. ಆ್ಯಂಡ್ ಈಗ ನಾವು ತೊಗೊಂಡಿರೋದು ಸ್ವಲ್ಪ ಕಾಸ್ಟ್ಲಿ ವಾಚೆ ಅವಳಿಗೆ. ಬಟ್ ಅವಳು ಅದನ್ನು ಹೆಂಗೆ ಅವಳು ಇಟ್ಕೊತಾಳೆ ಅನ್ನೋದ್ರ ಮೇಲೆ ಡಿಪೆಂಡು. ಆಟ ಆಡುತ್ತಾಳೋ ಅಥವಾ ಎಸಿತಾಳೋ ಅನ್ನೋದು. ಬಟ್ ಅವಳು ಎಕ್ಸೈಟ್ಮೆಂಟ್ ನೋಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಏನು ಜನಪ್ಪ, ಜನ ಟ್ರಾಫಿಕ್ ಸಕ್ಕತ್ತು. ಈಗ ಆಲ್ಮೋಸ್ಟ್ 5:30 ಆಗಕ್ಕೆ ಬಂದೈತೆ. ಮನೆಗೆ ಹೋಗೋಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ ಆಗುತ್ತೆ ಟೈಮು. ಒಂದು 8 ಆದರೂ ಹಾಗೇ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಸೊ ಬನ್ನಿ ಇವಾಗ ಒಂದು ಸ್ವಲ್ಪ ಕುತ್ಕೊಳ್ಳೋಣ. ಸೊ ಗೈಸ್ ಟೈಮ್ ಬಂದು 6:20 ಆಗಿದೆ. ಇವಾಗ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಸೊ ಒನ್ಸ್ ಒಳಗಡೆ ಹೋದರೆ ಎಷ್ಟು ಗಂಟೆಗೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಟಾರ್ಗೆಟ್ ಇರೋದು ಒಂದು 7:30 ಅಷ್ಟರಲ್ಲೆಲ್ಲ ಹೊರಗಡೆ ಬಂದುಬಿಡ್ಬೇಕು ಅಂತ. ಸೊ ನೋಡೋಣ ಬನ್ನಿ. ಇವತ್ತು ಫುಲ್ಲು ನಡೆದಾಡಿ ಸ್ವಲ್ಪ ಸ್ಟ್ರೇನ್ ಆಗಿಬಿಟ್ಟು ಹೆಡ್ಡೇಕ್ ಬಂದುಬಿಟ್ಟೈತೆ ನನಗಂತೂ. ಸೊ ಇಲ್ಲೆಷ್ಟೊತ್ತಾಗುತ್ತೋ ಆಲ್ಮೋಸ್ಟ್ ಬೇಗ ಮುಗಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇದು ಮುಗಿಸ್ಕೊಂಡ್ರೆ ನಮ್ಮದು ಫೈನಲ್ ಗೌರಿ ಹಬ್ಬ ಆ್ಯಂಡ್ ವರಮಹಾಲಕ್ಷ್ಮಿ ಶಾಪಿಂಗ್ ಮುಕ್ತಾಯ. ಸೊ ಬನ್ನಿ ಒಳಗಡೆ ಹೋಗೋಣ. ಇವಾಗ ಎಷ್ಟು ಬೇಗ ಶಾಪಿಂಗ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಕೂಡ ಶಾಪಿಂಗ್ ಮಾಡಬೇಕಾದ್ರೆ ಇಷ್ಟು ಟಯರ್ಡ್ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟು ಟಯರ್ಡ್ ಆಗ್ತಾ ಇರೋದು. ಹೆಡ್ಡೇಕ್ ಬೇರೆ, ಬ್ಯಾಕ್ ಪೇನ್. ಇವತ್ತಂತೂ ಒಬ್ಬಳೇ ಹ್ಯಾಂಡಲ್ ಮಾಡಿದ್ನಲ್ಲ, ಹಾಗಾಗಿ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ. ಹೋಗಿ ಮಾಡ್ಕೊಬಿಡೋಣ ಅಂತ ಅನಿಸ್ತಾ ಇದೆ. ಸೊ ಪರವಾಗಿಲ್ಲ, 7:30 ಅಂದ್ಕೊಂಡಿದ್ವಿ. ಎಷ್ಟು ಒಂದು 35-40 ಮಿನಿಟಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡಿದ್ವಿ. ಅಲ್ಲಿ ಬೇರೆ ನಾನು ನೇಮ್ ಲಿಸ್ಟ್ ಮಾಡ್ಕೊಂಡಿದ್ದೆ, ಎಂಥದ್ದು ರೇಷನ್ ಲಿಸ್ಟು. ಅದನ್ನು ಕಾರಲ್ಲೇ ಮರ್ತು ಬಂದೆ. ಆ್ಯಂಡ್ ಈ ಬಾರಿ ಏನೂ ಅಷ್ಟು ಐಟಮ್ಸ್ ತೊಗೊಳೋದಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಮನೇಲೇ ಇತ್ತು. ಆದರೂ ಮತ್ತೆ ಇನ್ನೊಂದು ಸಲ ಬರಬಾರ್ದು ಅಂತ ಹೇಳಿ ಇನ್ನೊಂದು ಸ್ವಲ್ಪ ತೊಗೊಂಡೆ. ಬಟ್ ನಿಜ ನಮ್ಮ ಪಾಪು ಬರದೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ ಅನಿಸ್ತೈತೆ ಇವಾಗಂತೂ. ಸೊ ಇವಾಗ ಆರಾಮಾಗಿ ಮನೆಗೆ ಹೋಗಿ ತಾಜಿ ಮಾಡೋದಷ್ಟೇ. ಈಗ ಫಸ್ಟು ರೆಸ್ಟ್ ತೊಗೋಬೇಕು, ಆಗ್ತಾಯಿಲ್ಲ. ಸೊ ಬನ್ನಿ ಮನೆಗೆ ಹೋಗಿ ಜಶ್ವಿದು ಎಕ್ಸ್ಪೆಕ್ಟೇಷನ್ ನೋಡೋಣ ಹೇಗಿರುತ್ತೆ ರಿಯಾಕ್ಷನ್. ಸೊ ಫೈನಲ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಜಶ್ವಿ ನಡೀರಿ, ಓಪನ್ ಮಾಡಿ ನಡೀರಿ, ಒಳಗಡೆ ಓಪನ್ ಮಾಡಿ. ಫೈನಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಫ್ಲಾಪ್ ಆಗೋಯಿತು. ಅವಳಿಗೆ ಓಪನ್ ಮಾಡೋಕೆ ಕೊಟ್ವಿ, ತುಂಬ ಎಕ್ಸೈಟಿಂದನೇ ಓಪನ್ ಮಾಡಿದ್ಲು. ಸೊ ಬರ್ತಾ ಇರಲಿಲ್ಲ ಅಂತ ನಾವು ಹೆಲ್ಪ್ ಮಾಡ್ತೀವಿ ಅಂದರೂ ಬಿಡಲಿಲ್ಲ. ಅವಳು ಕಷ್ಟಪಟ್ಟಾದ್ರೂ ನಾನೇ ತೆಗಿತೀನಿ ಅಂತ ನೋಡಿ ಹೆಂಗೆ ತೆಗಿತಾ ಇದ್ದಾಳೆ ಅಂತ. ಆ್ಯಂಡ್ ಫೈನಲಿ ಅವ್ರ ಅಪ್ಪನ ಹತ್ರ ಓಪನ್ ಮಾಡಿಸ್ಕೊಂಡ್ಲು. ಬಟ್ ರಿಯಾಕ್ಷನ್ ನೀವೇ ನೋಡಿ. ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ವಾವ್ ಅಂತೇಳಿ ಸೂಪರ್ ಅಂತೇಳಿ ಅಂತ ಏನು ಅಷ್ಟು ಇದು ಮಾಡಲಿಲ್ಲ. ಅವಳಿಗೆ ಕ್ಲೋಸ್ ಯುವರ್ ಐಸ್ ಅಂದರೆ ಸರಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಅವಳು ವಾಚ್ ನೋಡ್ತಾಳೆ, ಅದ್ರ ಕೆಳಗಡೆ ಏನೈತೆ ಅಂತ ನೋಡ್ತಾಳೆ. ಅಯ್ಯೋ ಎಷ್ಟು ಮುಗ್ಧ ಮಗು ಅಂತ ಅನ್ಸ್ಬಿಡ್ತು ನಮಗೆ. ಅದಲ್ಲ ಅಂತ ಆಗ ವಾಚ್ ನೋಡೋಕೆ ಕೊಟ್ಲು. ಸೊ ಈ ಒಂದು ಶಾಪಿಂಗ್ ಬ್ಲಾಗ್ ಅನ್ನೋದು ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಬಾಯ್, ಸಿ ಯು, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.